ದೇವರಿಗೆ ಜನ್ಮವಿತ್ತ ಆ ಮಡಿಕೆಯು ರಾಕ್ಷಸರಿಗೆ ಕೂಡ ಜನ್ಮವಿತ್ತುತ್ತಿತ್ತು. ಕಾಲ ಕಳೆದಂತೆಲ್ಲ ದಾನವರ ಹಾಗೆ ದೇವರುಗಳ ನಡುವಿನ ಆ ಗೆರೆಯು ಅಳಿಸುತ್ತಾ ಹೋಗಲು ಆ ಮಡಿಕೆಯಿಂದ ಸೃಷ್ಟಿಗೊಂಡ ಸೃಷ್ಟಿಗಳ ಕಂಡು ಸೃಷ್ಟಿಯ ಹೃದಯವೇ ಕಂಪಿಸಿತು. ಕಂಪಿಸಿ ಕಣ್ಣೀರಿಡುತ್ತಾ ಆ ಸೃಷ್ಟಿಗಳ ಸೃಷ್ಟಿಯು ಶಪಿಸಲು ಮೊದಲೇ ಶಪಿತಗೊಂಡ ಆ ಸೃಷ್ಟಿಗಳು ಮತ್ತಷ್ಟು ಶಾಪಗ್ರಸ್ತವಾಗಿಸುತ್ತಾ ಹೋದವು. ಶಾಪವಿತ್ತ ಸೃಷ್ಟಿಗೆ ಶಾಪವಾದವು. ಜೀಸಸ್ ಅವರನ್ನು ಹೇಗೆ ಹಿಂಸೆ ಕೊಟ್ಟು ನರಳಾಡಿಸಿ ಅಡ್ಡಾಡಿಸಿ ಶಿಲುಬೆಗೇರಿಸಿ ಚಿತ್ರಹಿಂಸೆ ಕೊಟ್ಟು ಪ್ರಾಣವನ್ನು ತೆಗೆದರು, ಅದೇ ರೀತಿ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಆಶ್ಚರ್ಯಕರವಾದ ರೀತಿಯಲ್ಲಿ ಪ್ರಭಾವಿ ಜನಗಳು ಸಾಮಾನ್ಯ ಜನರ ರಕ್ತವನ್ನು ಹೀರಿ ಅವರನ್ನು ಕೊಂದು ನಾಯಿ ನರಿಗಳಂತೆ ಬಿಸಾಕ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಮನಸ್ಸು ಬಹಳ 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 ನೋವಾಗತ್ತೆ. ನೊಂದ ಎಲ್ಲ ಹೃದಯಗಳಿಗೂ ಎಲ್ಲ ಆತ್ಮಗಳಿಗೂ ಶಾಂತಿ ಕೋರ್ತಾ, ಹಾಗೆ ಈ ರೀತಿ ಮಾನವೀಯತೆಯೇ ತಲೆ ತಗ್ಗಿಸುವಂತೆ ಮಾಡ್ತಾ ಇರುವಂತಹ ಜನರಿಗೆ ಎಲ್ಲ ಗ್ಲೋಬಲ್ ಕನ್ನಡಿಗರ ಧಿಕ್ಕಾರವಿರಲಿ ಅಂತ ಹೇಳ್ತಾ ಇವತ್ತಿನ ಬಹಳ ಪವಿತ್ರವಾದ ವಿಡಿಯೋವನ್ನು ಜೆರುಸಲೆಮ್ ನಗರದಿಂದ ಶುರು ಮಾಡೋಣ ಬನ್ನಿ. ಇಷ್ಟು ತನಕ ಜೂಯಿಷ್ನ ನೋಡಿದ್ರಿ, ಇಸ್ಲಾಂ ಕಲ್ಚರ್ನ ನೋಡಿದ್ರಿ, ಈಗ ಕ್ರಿಶ್ಚಿಯಾನಿಟಿ ಕಲ್ಚರ್ನ ನೋಡುವಂತಹ ಸಂದರ್ಭ. ವಿಶ್ವದಲ್ಲಿ ಬಹಳ ಕಮ್ಮಿ ಜಾಗದಲ್ಲಿ ಒಂದೇ ಚಿಕ್ಕ ಸಂಕೀರ್ಣದಲ್ಲಿ 3 ಮತಗಳ ಬಹಳ ಪವಿತ್ರವಾದ ಸ್ಥಳವನ್ನು ನೋಡೋಕ್ಕೆ ಸಿಗೋದು ಬಹಳ ಆಶ್ಚರ್ಯಕರ ಹಾಗೆ ವಿಚಿತ್ರ ಕೂಡ. ಹೋಲಿ ಸೆಪಲ್ಕಾ. ಪ್ರಪಂಚದ ಎಲ್ಲ ಕ್ರಿಶ್ಚಿಯನ್ರಿಗೂ ಇದು ಬಹಳ ಪವಿತ್ರವಾದ ಸ್ಥಳ. ಯಾಕೆಂದರೆ ಜೀಸಸ್ನ ಕ್ರೂಸಿಫೈ ಮಾಡಿದಂತಹ ಜಾಗ, ಹಾಗೆ ಕ್ರೂಸಿಫೈ ಮಾಡಿದ ನಂತರ ಅವರ ಪ್ರಾಣ ಹೋದ ನಂತರ ಅವರನ್ನು ಬರಿ ಮಾಡಿದ ಜಾಗ ಕೂಡ ಇದೆ. ಸೊ ಕ್ರೂಸಿಫಿಕ್ಷನ್, ರಿಸರಕ್ಷನ್ ಹಾಗೆ ಬರಿಯಲ್ ಪ್ಲೇಸ್ ಅಂತ ಈ ಜಾಗವನ್ನು ಕರೀತಾರೆ. ನೋಡಿ, ತಲೆಗೆ ಬಟ್ಟೆ ಹಾಕೊಂಡ್ಬರ್ತಾರೆ. ಇಲ್ಲಿ ಜನಗಳೆಲ್ಲ ಪ್ರೇ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಇದೆ ಅವರನ್ನು ಬರಿ ಮಾಡಿದಂತಹ ಜಾಗ. ಯೇಸುವನ್ನು ಬರ್ಬರವಾಗಿ ಶಿಲುಬೆಗೇರಿಸಿ ಅವರು ತೀರಿಕೊಂಡ ನಂತರ ಮಣ್ಣು ಮಾಡಿದ್ದು ಇಂದಿನ ಇಸ್ರೇಲ್ ದೇಶದಲ್ಲಿರುವಂತಹ ಜೆರುಸಲೆಮ್ ನಗರದಲ್ಲಾದರೆ ಅವರು ಹುಟ್ಟಿದ್ದು ಅಥವಾ ಜನಿಸಿದ್ದು ಬಹಳ ಪವಿತ್ರವಾದ ಬೆತ್ಲೆಹೆಮ್ ನಗರದಲ್ಲಿ, ಇಂದಿನ ಪ್ಯಾಲೆಸ್ಟೈನ್. ಇಲ್ಲಿಗೆ ಹೇಗೆ ಬಂದೆ, ಪ್ಯಾಲೆಸ್ಟೈನ್ಗೆ ಯಾವಾಗ ಎಂಟ್ರಿ ಕೊಟ್ಟೆ ಅನ್ನೋ ಕ್ವಶನ್ಗೆ ಆಮೇಲೆ ಸಿಗಲಿದೆ ಉತ್ತರ. ಸದ್ಯಕ್ಕೆ ಜನ್ಮಸ್ಥಳವನ್ನು ನೋಡಿ ಅದ ನಂತರ ಶಿಲುಬೆಗೇರಿಸಿದ ಹಾಗೆ ಮಣ್ಣು ಮಾಡಿದ ಸ್ಥಳವನ್ನು ಮತ್ತೆ ನೋಡುವ ಬನ್ನಿ. ಇವಾಗ ನಾವು ಎಂಟ್ರ್ ಆಗ್ತಾ ಇದ್ದೀವಿ ಹೋಲಿ ಪ್ಲೇಸ್ ಆಫ್ ಕ್ರಿಶ್ಚಿಯನ್ಸ್, ದ ಮೋಸ್ಟ್ ಹೋಲಿಯೆಸ್ಟ್ ಪ್ಲೇಸ್ ಅಂತ ಕರಿಬೋದು. ನೋಡಿ, ಅವ್ರು ಪ್ರೇ ಮಾಡ್ತಾ ಇದ್ದಾರೆ. ದಿಸ್ ಇಸ್ ವೇರ್ ಜೀಸಸ್ ವಾಸ್ ಬಾರ್ನ್. ಓಕೆ, ಸೊ ಇದೇ ಜಾಗದಲ್ಲಿ ಜೀಸಸ್ ಹುಟ್ಟಿದ್ದು ಅಂತ ಹೇಳ್ತಾರೆ. ಓಕೆ, ನೋಡಿ ಎಲ್ಲ ಬರ್ತಾ ಇದ್ದಾರೆ ಮೇಲಿಂದ ಒಬ್ಬೊಬ್ಬರೇ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಜಾಗದಲ್ಲಿ ಜೀಸಸ್ ಹುಟ್ಟಿದ್ದು ಅಂತ ಹೇಳ್ತಾರೆ. ಸೊ ಜನಗಳು ಆ ಒಂದು ಜಾಗವನ್ನು ಮುಟ್ಟಿ ತಲೆ ಬಾಗಿ ನಮಸ್ಕಾರ ಮಾಡಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇಲ್ಲಿಂದ ಎಂಟ್ರಿ, ಇಲ್ಲಿಂದ ಎಕ್ಸಿಟ್. ಸೊ ನೀವು ನೋಡಿದ್ರಿ ಕ್ರಿಶ್ಚಿಯನ್ ಜನಗಳ ಅತ್ಯಂತ ಪವಿತ್ರವಾದ ಸ್ಥಳವನ್ನು, ಬೆತ್ಲೆಹೆಮ್ನ
ಚರ್ಚ್ ಆಫ್ ನೇಟಿವಿಟಿ. ಸೊ ಇಲ್ಲಿ ನೋಡ್ಬೋದು ನೀವು ಬೇರೆ ಬೇರೆ ದೇಶಗಳಿಂದ ಬಂದಿರೋ ಜನ, ಜಪಾನು, ಕೊರಿಯಾ, ಎಲ್ಲ ಕಡೆಯಿಂದ. ಆರ್ ಯು ಫ್ರಮ್ ಕೊರಿಯಾ? ಹಾಂ, ಹಾಯ್. ನೋಡಿ, ಆವಾಗಲೇ ಇಥಿಯೋಪಿಯಿಂದ ಬಂದಿದ್ದಾರೆ. ಸೊ ಎಲ್ಲಿ ಜಗತ್ತಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರೆಲ್ಲ ಬರ್ತಾರೆ. ಹಾಗೆ ಬೇರೆ ಜನಗಳು ಕೂಡ ಈ ಒಂದು ಜಾಗವನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ಬರ್ತಾರೆ. ಮಾಡಿರುವ ಪಾಪದಿಂದ ಮುಕ್ತಿ ಹೊಂದಲು ಇರುವ ಏಕೈಕ ಮಾರ್ಗವೆಂದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಮತ್ತು ಆ ಪಾಪವನ್ನು ಮತ್ತೆ ಯಾವತ್ತೂ ಮಾಡದಿರುವುದು. ಹಾಗೆ ಮಾಡಿರುವ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸುವುದು. ಪ್ರತಿ ದಿವಸ ಪೂಜೆಯ ನಂತರ ಯೇಸುವಿನ ಈ ಒಂದು ಸ್ಮಾರಕದ ಮೇಲೆ ಪೂಜಾರಿಗಳು ಸುವಾಸಿತ ಹೋಲಿ ವಾಟರ್ನ, ಸ್ವಲ್ಪ ಎಣ್ಣೆ ಮಿಶ್ರಿತ ಕೂಡ ಇರುತ್ತೆ, ತಂದು ಹಾಕ್ತಾರೆ. ಭಕ್ತಾದಿಗಳು ಬಟ್ಟೆಯಿಂದ ಅದನ್ನು ಸೋಕಿಸಿ ಅದರ ಸುವಾಸನೆಯನ್ನು ತಗೊಂಡು ಹಾಗೆ ಮೈಗಳಿಗೆ ಹಚ್ಕೋತಾರೆ. ಕ್ರಿಶ್ಚಿಯಾನಿಟಿ ಶುರುವಾದಾಗ ಜೀಸಸ್ನ ಯಾರೂ ನಂಬ್ತಾ ಇರಲಿಲ್ಲ. ಹಾಗೆ ಸುತ್ತಮುತ್ತ ಇದ್ದಂತಹ ಎಲ್ಲ ಬೇರೆ ಜ್ಯೂಸ್ ಆಗ್ಬೋದು, ಮಿಕ್ಕಿದ ಮತಗಳ ಜನಗಳಾಗ್ಬೋದು, ಅವರನ್ನು ಬಹಳ ಹೇಟ್ ಮಾಡ್ತಾಯಿದ್ರು. ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕಂತ ವಿಶೇಷವಾದ ವಿಷಯ ಏನಪ್ಪ ಅಂದರೆ, ಹೇಗೆ ಗೌತಮ ಬುದ್ಧ ಸಿದ್ಧಾರ್ಥ ಆಗಿ ಹಿಂದೂ ಆಗಿ ಹುಟ್ಟಿದ್ರು, ಅದಾದಮೇಲೆ ಬುದ್ಧಿಸಮ್ನ ಶುರು ಮಾಡಿದಂದರೆ ಅವ್ರದ್ದೊಂದು ವೇ ಆಫ್ ಲೈಫ್ ಅಥವಾ ಅವ್ರದ್ದೊಂದು ರೀತಿ ನಡೆಸಿದ್ರು. ಅದನ್ನು ಬುದ್ಧಿಸಮ್ ಅಂತ ಕರೆಯಲ್ಪಡ್ತು. ಅದಾದಮೇಲೆ ಅವ್ರನ್ನ ಗೌತಮ ಬುದ್ಧ ಅಂತ ಕರೆದ್ರು. ಆ್ಯಕ್ಚುಲಿ ಅವರು ಸಿದ್ಧಾರ್ಥ ಹಿಂದೂ ರಾಜ. ಸೊ ಅದೇ ರೀತಿ ಜೀಸಸ್ ಕೂಡ ಜ್ಯೂ ಅಥವಾ ಯಹೂದಿ, ಹುಟ್ಟಿದ್ದು ಜ್ಯೂ ಆಗಿ. ಆದರೆ ಅವರು ಸಾಯೋ ಟೈಮಲ್ಲಿ ಅವರು ಒಬ್ಬ ಕ್ರಿಶ್ಚಿಯನ್ ಆಗಿ ಅಥವಾ ಕ್ರಿಶ್ಚಿಯನ್ ಮತವನ್ನು ಶುರು ಮಾಡಿದವರಾಗಿ ಸತ್ರು. ಸೊ ನೀವೇನೇ ಒಂದು ಹೊಸದು ಶುರು ಮಾಡಿದಾಗ ಜನ ಇನ್ಸ್ಟೆಂಟಾಗಿ ಒಪ್ಪಲ್ಲ ಅನ್ನೋದಕ್ಕೆ ಇವರೆಲ್ಲರ ಕಥೆಗಳು ಒಂದು ನಿದರ್ಶನ ಆಗುತ್ತೆ. ಇವತ್ತು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮತ ಕ್ರಿಶ್ಚಿಯಾನಿಟಿ. ಆದರೆ ಆವತ್ತಿನ ದಿವಸ ಎಲ್ಲರೂ ಬಹಳ ಸುತ್ತಮುತ್ತ ಹೇಟ್ರೆಡ್ ಇದ್ದಂತಹ ವಿಷಯ ಅಂದರೆ ಇದೇ ಕ್ರಿಶ್ಚಿಯಾನಿಟಿ ವಿರುದ್ಧವಾಗಿ ಎಲ್ಲರೂ ಹೋರಾಡ್ತಾಯಿದ್ರು. ಇದು ಯಾವುದೇ ಕಾರಣಕ್ಕೂ ಒಂದು ಮತ ಆಗಬಾರ್ದು, ಇದ್ಯಾವ ಥರ ಲೈಫು, ಇದ್ಯಾವ ಥರ ಮತ, ಇದ್ಯಾವ ಥರ ವಿಚಿತ್ರ ಅನ್ನೋ ಥರ. ಸೊ ಶುರುಲಿ ಎಲ್ಲ ವಿಷಯಗಳಿಗೂ ಒಂದು ವಿರೋಧ ಅಥವಾ ಒಂದು ರೆಸಿಸ್ಟೆನ್ಸ್ ಬರುತ್ತೆ. ಹೋಗ್ತಾ ಹೋಗ್ತಾ ಒಪ್ಕೋತಾರೆ. ಇವತ್ತು ವಿಶ್ವದ ಮೆಜಾರಿಟಿ ಕ್ರಿಶ್ಚಿಯನ್ಸು, ಅಷ್ಟು ಮೆಜಾರಿಟಿ ಜನ ಕೂಡ ಈ ಜಾಗಕ್ಕೆ ಬಂದು ಈ ಒಂದು ಜಾಗದಲ್ಲಿ ತಮ್ಮ ಪ್ರೇಯರ್ಸ್ನ ಆಫರ್ ಮಾಡೋದು ಬಹಳ ಬಹಳ ವಿಶೇಷ ಅನಿಸುತ್ತೆ. ನೋಡಿ, ಎಲ್ಲರೂ ಡಿಸೇಬಲ್ಡ್ ಜನ ಆಗ್ಬೋದು, ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಆದರೂ ಬಂದು ಪ್ರೇ ಮಾಡ್ತಾರೆ. ಸೊ ಒಳಗೆ ಹೋಗೋಣ. ಇಲ್ಲಿ ಕ್ಯಾಂಡಲ್ಸ್ನ ಹಾಕುವಂತಹ ಜಾಗ ಅಥವಾ ಇಡುವಂತಹ ಜಾಗ. ಇಲ್ಲಿ ಜನರು ಪ್ರೇ ಮಾಡಿ ನೀರಿನ ಒಳಗೆ ಕ್ಯಾಂಡಲ್ಸ್ನ ಇಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಳಗೆ ಬಂದರೆ ಇಲ್ಲಿ ವರ್ಜಿನ್ ಮೇರಿ ಮತ್ತು ಜೀಸಸ್ನ ಒಂದು ಫೋಟೋ ನೋಡ್ಬೋದು. ಈ ಒಂದು ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವಾವ್. ಸೊ ಜನಗಳು ಕ್ಯಾಂಡಲ್ನ ತಗೊಂಡು ತಮ್ಮ ಪ್ರೇಯರ್ಗಳನ್ನು ಬರ್ಕೊಂಡು ಆ ಒಂದು ಪ್ರೇಯರ್ನ ಅಲ್ಲಿ ಹಾಕ್ತಾರೆ. ದೇವರು ಅದನ್ನು ಕರುಣಿಸಲಿ ಅಂತ ಕೇಳ್ಕೊತಾರೆ.
ಒಳಗೆ ಈ ಥರ ಸುರಂಗ ಮಾರ್ಗದಲ್ಲಿ ಬಂದರೆ ಚೇಂಬರ್ಸ್ಗಳು ಸಿಗುತ್ತೆ. ಇದು ಇತಿಹಾಸದ ಪುಟಗಳ ಡೀಪಾಗಿರುವಂತಹ ಚೇಂಬರ್ಸ್ ನೋಡಿ. ಈ ಥರ ಗುಹೆಗಳೆಲ್ಲ ಇದೆ. ಇಲ್ಲಿ ಲೈಟ್ ಹಾಕ್ತೀನಿ ನೋಡಿ. ಈ ಥರ ಗುಹೆಗಳೆಲ್ಲ ಪೂಜೆ ನಡೆಯುತ್ತೆ. ಇದೆಲ್ಲದಕ್ಕೂ ಒಂದು ಏನೋ ಹಿಸ್ಟಾರಿಕಲ್ ಅರ್ಥ ಇದೆ. ಇಲ್ಲೂ ಕ್ಯಾಂಡಲ್ ಹಚ್ಚಿದ್ದಾರೆ. ಇನ್ನೂ ಒಳಗಿದೆ ಗುಹೆಗಳು. ಜನಗಳು ಒಳಗೆ ಹೋಗಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ. ಸೊ ಮೋಸ್ಟ್ಲಿ ಇದು ಕ್ರೂಸಿಫಿಕ್ಷನ್ ಜಾಗ. ಒಳ ಹೋಗ್ತಾ ಇದ್ದೀನಿ. ಮೆಟ್ಲುಗಳು ಬಹಳ ಎತ್ತರವಾಗಿ ಡೀಪ್ ಆಗಿದೆ. ಹಾಂ, ಇದೇ ಜಾಗ, ಪ್ಲೇಸ್ ಆಫ್ ಕ್ರೂಸಿಫಿಕ್ಷನ್. ನೋಡಿ ಅದೇ ಜಾಗ. ಆ ಜಾಗದಲ್ಲಿ ಹೋಗಿ ಪ್ರೇ ಮಾಡ್ತಾ ಇದ್ದಾರೆ. ಇವರೆಲ್ಲ ಪ್ರೇ ಮಾಡೋದಕ್ಕೆ ಕ್ಯೂ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಅದರ ಒಳಗೆ ಎಲ್ಲಿ ಪ್ರೇ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಹೋಲ್ ಇದೆ. ಆ ಹೋಲ್ ಜಾಗದಲ್ಲೇ ಕ್ರೂಸಿಫಿಕ್ಷನ್ ಮಾಡಿದ್ದು. ಅಂದರೆ ಕೆಳಗಡೆಯ ಯೇಸು ಕ್ರಿಸ್ತನ ನಮ್ಮ ಒಂದು ಕ್ರಾಸ್ ಏನು ನೋಡ್ತೀವಿ ಅದರ ಕೆಳಗಡೆಯ ಪೋಲು ಅದರೊಳಗೆ ಹೋಗಿತ್ತು ಅಂತ ಹೇಳ್ತಾರೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ. ಸೊ ಅದಕ್ಕೆ ಕ್ರೈಸ್ತ ಮತದ ಜನರು ಅಲ್ಲಿ ಹೋಗಿ ತಮ್ಮ ಪೂಜೆಯನ್ನು ಸಲ್ಲಿಸಿ ತಮ್ಮ ದುಃಖವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಈ ಜಾಗದಲ್ಲಿ ತುಂಬ ಜನ ಅಳ್ತಾರೆ. ಇಲ್ಲಿ ನಿನಗೆ ಈ ಥರ ಆಗೋಯ್ತಲ್ಲ ಅನ್ನೋ ಥರ. ಸೊ ಬಹಳ ಜನ ತಮ್ಮ ದುಃಖವನ್ನು ಕೂಡ ಪ್ರಾರ್ಥನೆಯ ಜೊತೆಗೆ ಸಲ್ಲಿಸ್ತಾರೆ. ದೇವರ ಮುಡಿಯೇರಿದ ಸತ್ತ ಹೂವುಗಳು ಮತ್ತೆ ಜೀವಂತವಾಗಿ ಅರಳುತ್ತಿರಲು ಸ್ಮಶಾನದಲ್ಲಿನ ಮರವೊಂದರಲ್ಲಿ ಅರಳಿ ಮೆರೆಯುತ್ತಿದ್ದ ಹೂವುಗಳು ಮುದುಡಿ ಸತ್ತು ಕೆಳಗೆ ಬೀಳುತ್ತಿದ್ದವು. ಜೀಸಸ್ ಅವ್ರನ್ನ ಕ್ರೂಸಿಫೈ ಮಾಡಿದಂತಹ ಜಾಗ ಅದು. ಜೀಸಸ್ ಅವರನ್ನು ಬರಿ ಮಾಡಿದಂತಹ ಜಾಗ ಇದು. ಬಟ್ ಆಶ್ಚರ್ಯವಾದ ವಿಷಯ ಏನಪ್ಪ ಅಂದರೆ ಮಾರನೇ ದಿವಸ ಎದ್ದು ನೋಡಿದಾಗ ಅವರ ಬರಿಯಲ್ ಜಾಗದಲ್ಲಿ ಅವರ ದೇಹ ಇರಲಿಲ್ವಂತೆ. ಸೊ ಆ ಒಂದು ವಿಚಾರವಾಗಿ ಸಾಕಷ್ಟು ಕಾಂಟ್ರವರ್ಷಿಯಲ್ ಕಾನ್ಸ್ಪಿರಸಿ ಥಿಯರೀಸ್ ಇದೆ ಇವತ್ತಿಗೂ. ಗಲ್ಲಿಗೆ ಏರಿಸಿದಂತಹ ಪ್ರತಿಯೊಬ್ಬ ಖೈದಿ ಕೂಡ ಅಥವಾ ವ್ಯಕ್ತಿ ಕೂಡ ಅಪರಾಧಿ ಆಗಿರಬೇಕಾಗಿಲ್ಲ. ಎಷ್ಟೋ ಸಾರಿ ನಮ್ಮ ಸಮಾಜದಲ್ಲಿ ಒಳ್ಳೆಯ ವಿಷಯಗಳ ಬಗ್ಗೆ ಧ್ವನಿ ಎದ್ದವ್ರನ್ನ ಅಥವಾ ಹೊಸ ವಿಷಯಗಳ ಬಗ್ಗೆ ಹೇಳ್ಕೊಟ್ಟವ್ರನ್ನ ಅಥವಾ ಹೊಸ ಒಂದು ಥಾಟ್ ಪ್ರಾಸೆಸ್, ಎಲ್ಲರೂ ಹಿಂಗೆ ಹೋಗ್ತಾ ಇದ್ದರೆ ನಾವು ಹಿಂಗೆ ಹೋಗ್ತೀವಿ, ಇದೊಂದು ದಾರಿ ಇದೆ, ಇದು ಯೋಚನೆ ಮಾಡಿ ಅಂತ ಹೇಳಿದವ್ರನ್ನ, ಹಾಗೆ ಕೆಟ್ಟವರನ್ನು ಅಥವಾ ಕೆಟ್ಟ ಕೆಲಸಗಳನ್ನು ಹೈಲೈಟ್ ಮಾಡಿದವ್ರನ್ನ, ಕರಪ್ಷನ್ನ ಹೈಲೈಟ್ ಮಾಡಿದವ್ರನ್ನ, ದೌರ್ಜನ್ಯಗಳನ್ನು ಹೈಲೈಟ್ ಮಾಡೋದನ್ನ ಕೂಡ ಗಲ್ಲಿಗೇರಿಸಿದ್ದಾರೆ, ವಿಷ ಹಾಕಿ ಸಾಯಿಸಿದ್ದಾರೆ, ಥರಥರವಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಸಾಕ್ರೆಟಿಸ್ ವಿಷಯ ಆಗ್ಬೋದು, ಇನ್ನೂ ಬೇಕಾದಷ್ಟು ಹಲವಾರು ಸಾವಿರಾರು ಲಕ್ಷಾಂತರ ನಿದರ್ಶನಗಳಿವೆ. ವಿಸಿಲ್ ಬ್ಲೋವರ್ಸ್ ಇವತ್ತು ಕೂಡ ನೀವು ಒಂದು ಸಮಾಜದಲ್ಲಿ ಯಾವುದಾದ್ರು ಒಂದು ದನಿ ಎತ್ತಿದಾಗ ಎಷ್ಟೋ ಸರಿ ಅನ್ಯಾಯದ ರೀತಿಯಲ್ಲಿ ಕೊಲೆ ಮಾಡಿರೋದಾಗಲಿ, ಕಿಡ್ನ್ಯಾಪ್ ಮಾಡಿರೋದಾಗಲಿ, ಅವರ ಕುಟುಂಬವನ್ನೇ ಸರ್ವನಾಶ ಮಾಡಿರೋ ನಿದರ್ಶನಗಳು ಬೇಕಾದಷ್ಟಿದೆ. ಸೊ ಪ್ರತಿಯೊಬ್ಬ ಗಲ್ಲಿಗೇರಿಸುವಂತಹ ವ್ಯಕ್ತಿಯನ್ನು ಅದರ ಹಿಂದಿನ ದಿವಸ ಅವ್ರನ್ನ ಕೇಳ್ತಾರಂತೆ, ನಿಮಗೆ ಕಟ್ಟ ಕಡೆಯ ಊಟ ಏನು ಬೇಕು, ಲಾಸ್ಟ್ ಸಪ್ಪರ್ ಅಥವಾ ಕೊನೆಯ ಭೋಜನ ಏನು ಬೇಕು ಅಂತ. ಅವರು ಇಷ್ಟವಾದಂಥ ಊಟ ಮಾಡಿ, ಯಾಕಂದರೆ ಇನ್ನೇನು ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ ಅಥವಾ ಮುಂದಿನ ದಿವಸ ಅವರು ನೋಡಲ್ಲ. ಸೊ ಕಟ್ಟಕಡೆಯ ಊಟ ಮಾಡಿ ಅವರ ಆತ್ಮಕ್ಕೆ ತೃಪ್ತಿ ಸಿಗಲಿ ಅನ್ನೋ ಒಂದು ರೀತಿ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಇದೊಂದು ಪದ್ಧತಿ ಇದೆ. ಸೊ ಅದೇ ರೀತಿ
ಇತಿಹಾಸದಲ್ಲಿ ಕೂಡ ನೋಡೋದಾದರೆ ಲಾಸ್ಟ್ ಸಪ್ಪರ್ ನಮ್ಮ ಪುಸ್ತಕಗಳಲ್ಲಿ ನಾವು ಓದಿದ್ದೀವಿ. ಕ್ರಿಶ್ಚಿಯನ್ ಧರ್ಮದಲ್ಲಿ ಬಹಳ ಮುಖ್ಯವಾದ ದಿನ. ಗುಡ್ ಫ್ರೈಡೇ ಅಂದರೆ ಕ್ರೈಸ್ತನನ್ನು ಕ್ರೂಸಿಫೈ ಮಾಡಿದಂತಹ ದಿನ. ಅಂದರೆ ಆ ಕ್ರಾಸ್ಗೆ ನೇತು ಹಾಕಿ ಮೊಳೆಗಳನ್ನು ಹೊಡೆದು, ಆ್ಯಕ್ಚುಲಿ ಆ ಕ್ರಾಸನ್ನು ಇಲ್ಲೊಂದು ಮೌಂಟ್ ಜಿಯೋನ್ ಅಂತಿದೆ, ಅಲ್ಲಿಂದ ಆ ಕ್ರಾಸನ್ನು ಅವರೇ ಎತ್ಕೊಂಬಂದು ಅಲ್ಲಿ ಮುಂದೆ ತೋರಿಸ್ದೆ ನಿಮಗೆ. ಜೆರುಸಲೆಮ್ನ ಆ ಒಂದು ಚರ್ಚ್, ಪವಿತ್ರವಾದ ಚರ್ಚ್ನಲ್ಲಿ ಅವರನ್ನು ನಿಲ್ಲಿಸಿ, ಅವರ ಕ್ರಾಸನ್ನು ನಿಲ್ಲಿಸಿ ಆ ಜಾಗದಲ್ಲಿ ಅದನ್ನು ನೋಡಿದ್ರಿ ನೀವು. ಅವರನ್ನು ಚಿತ್ರಹಿಂಸೆ ಕೊಟ್ಟು ಮಳೆಗಳಿಗೆ ಅವರ ಕೈ ಕಾಲು ದೇಹವನ್ನು ಹೊಡೆದು ರಕ್ತ ಸೋರೋ ಹಂಗೆ ಮಾಡಿ, ನೋವು ಅನುಭವಿಸಿ, ಆ ಒಂದು ರಕ್ತ ಸೋರಿ ಸಾವಾಗಲಿ ಅನ್ನೋ ಲೆವೆಲ್ಗೆ ಅವ್ರನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು. ಇದೇ ವಿಷಯವಾಗಿ ಜ್ಯೂಸ್ ಕಂಡ್ರೆ ಕ್ರಿಶ್ಚಿಯನ್ಸ್ಗೆ ಆಗಲ್ಲ. ಈಗ ಜರ್ಮನಿ ದೇಶದಲ್ಲಿ ಅಥವಾ ಪೋಲ್ಯಾಂಡ್ ದೇಶದಲ್ಲಿ ಅಥವಾ ಸಾಕಷ್ಟು ಯುರೋಪಿಯನ್ ದೇಶದಲ್ಲಿ, ಪ್ರಪಂಚದ ಬೇರೆ ಬೇರೆ ಜಾಗಗಳಲ್ಲಿ ಜ್ಯೂಸನ್ನು ಯಾಕೆ ಸಾಯಿಸಿದ್ರು, ಹಿಟ್ಲರ್ ಕೂಡ ಜ್ಯೂಸ್ನ ಯಾಕೆ ಮಾರಣ ಹೋಮ ಮಾಡಿದ, 60 ಲಕ್ಷ ಯಹೂದಿಗಳನ್ನು ಹಿಟ್ಲರು ಸಾಯಿಸಿದ್ದು. 60 ಲಕ್ಷ ಅಂದರೆ ಯೋಚನೆ ಮಾಡಿ, ಇವತ್ತು ಇಡೀ ವಿಶ್ವದಲ್ಲಿ 1.25 ಕೋಟಿ ಜ್ಯೂಸ್ ಇದ್ದಾರೆ. ಅದರ ಹಿಂದೆ ಇಮ್ಯಾಜಿನ್ 60 ಲಕ್ಷ ಜನಗಳನ್ನು ಹಿಟ್ಲರ್ ಸಾಯಿಸಿದ್ರು. ಇನ್ನು ಬೇರೆ ಬೇರೆ ಜಾಗಗಳಲ್ಲಿ ಬೇಕಾದಷ್ಟು ಜನ ಕ್ರಿಶ್ಚಿಯನ್ಸು ಜ್ಯೂಸ್ನ ಮೇಲೆ ಅಟ್ಟಹಾಸ ಮೆರೆದ್ರು. ಒಂದೇ ಕಾರಣ, ಯಾಕೆಂದರೆ ಜೀಸಸ್ಸು ಜ್ಯೂ ಆಗಿ ಹುಟ್ಟಿದ್ರು ಕೂಡ ಆಮೇಲೆ ಕ್ರಿಶ್ಚಿಯಾನಿಟಿನ ಶುರು ಮಾಡಿದವರು. ಆದರೆ ಶುರು ಮಾಡಿದ ಮೇಲೆ ಜ್ಯೂಸ್ಗಳಿಗೆ ಅದು ಆಗಬಾರ್ದೆ, ಜ್ಯೂಸ್ಗಳೇ ಅವರನ್ನು ಕ್ರೂಸಿಫೈ ಮಾಡಿದ್ದು ಅಂತ ಇತಿಹಾಸ ಪುಸ್ತಕಗಳು ಹೇಳುತ್ತೆ. ಸೊ ಕ್ರೂಸಿಫೈ ಮಾಡಿದ ನಮ್ಮ ದೇವರನ್ನು ನೀವು ಸಾಯಿಸ್ತೀರಿ ಅನ್ನೋ ಒಂದು ಕೋಪದಲ್ಲಿ ಹುಡ್ಕೊಂಡು ಸಾಯಿಸಿದ್ರು. ಸೊ ವಿಶ್ವದಾದ್ಯಂತ ಎಲ್ಲೇ ಜ್ಯೂಸು ಯಾಕೆ ಇಸ್ರೇಲ್ನ ಕೊನೆಗೆ ಬಂದು ಮೊರೆ ಹೋದರು ಅಂದರೆ, ಅವ್ರದ್ದೇ ಆದ ಅವ್ರ ಸ್ವಂತ ಐಡೆಂಟಿಟಿ ಆಗಲಿ, ಸ್ವಂತ ದೇಶ ಆಗಲಿ ಅವ್ರ ಹತ್ರ ಇರಲಿಲ್ಲ. ಸೊ ಆ ವಿಷಯವಾಗಿ ಕಡೆದಾಗಿ 1948ನೇ ಇಸ್ವಿಯಲ್ಲಿ ಒಂದು ಇಸ್ರೇಲ್ ಅನ್ನೋ ಒಂದು ದೇಶ ಫಾರ್ಮ್ ಆಗಿ ಇಲ್ಲಿ ಪ್ರಪಂಚದಾದ್ಯಂತದಿಂದ ಯಹೂದಿ ಜನಗಳು ಸ್ವಲ್ಪ ಯುರೋಪಿಂದ, ಇಥಿಯೋಪಿಯಾಯಿಂದ, ಆಫ್ರಿಕಾಯಿಂದ, ಬೇರೆ ಬೇರೆ ಅಮೇರಿಕಾಯಿಂದ, ಇಡೀ ಇಂಡಿಯಾಯಿಂದ ಕೂಡ. ಸೊ ಅದಕ್ಕೆ ಹೇಳೋದು, ಇವತ್ತು ಕೂಡ ಇಸ್ರೇಲಿ ಸಿಟಿಸನ್ಶಿಪ್ಪು, ಯಾರೇ ನೀವು ಜ್ಯೂ ಆಗಿದ್ದರೆ ಯಾವುದೇ ಮೂಲೆಯಲ್ಲಿರಲಿ ನೀವು ವಿಶ್ವದಲ್ಲಿ, ಇಸ್ರೇಲಿ ಸಿಟಿಸನ್ಶಿಪ್ಪನ್ನು ನಿಮಗೆ ಇಮಿಡಿಯೇಟಾಗಿ ಕೊಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ನ ವೆರಿಫೈ ಮಾಡಿದ ನಂತರ. ಸೊ ಈಗ ಲಾಸ್ಟ್ ಸಪ್ಪರ್ ವಿಷಯವಾಗಿ ವಾಪಸ್ ಬರೋದಾದರೆ, ಲಾಸ್ಟ್ ಸಪ್ಪರ್ ನಡೆದಿದ್ದು ಇಲ್ಲಿಂದ ಕೆಲವೇ ನಿಮಿಷಗಳ ನಡಿಗೆಯಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅದರ ಮುಂಚೆ ಈ ಕಥೆಗಳನ್ನೆಲ್ಲ ಹೇಳಿದೆ ಅಂದರೆ, ಇತಿಹಾಸವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳದೆ ನಾವು ಹಾಯ್ ಎಸ್ ಫ್ರಮ್ ಇಂಡಿಯಾ, ಲವ್ ಯು ಟು ಥ್ಯಾಂಕ್ ಯು ಸೊ ಮಚ್. ಸೊ ವಿ ಲವ್ ಯು ಇಂಡಿಯಾ ಅಂತ ಜೂ ಜನಗಳು ಹೇಳ್ತಾರೆ, ಇಸ್ರೇಲಿ ಜನಗಳು ಹೇಳ್ತಾರೆ. ಜ್ಯೂಸ್ ಮತ್ತು ಇಸ್ರೇಲಿ ಅದೇ ಒಂದೇ. ಹಾಗೆ ಪ್ಯಾಲೆಸ್ತೈನ್ ಜನಗಳು ಹೇಳ್ತಾರೆ ಭಾರತ ದೇಶ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ. ಸೊ ಭಾರತ ದೇಶದವ್ರಿಗೆ ಸಾಕಷ್ಟು ಪ್ರೀತಿ ಸಿಗುತ್ತೆ, ಅವರವರೇ ಹೊಡೆದಾಡ್ತಾ ಇರ್ತಾರೆ, ಆದರೆ ನಮ್ಮಗಳಿಗೆ ಇಬ್ಬರು ಪ್ರೀತಿ ಮಾಡ್ತಾರೆ. ಸೊ ಇದು ಒಂದು ವಿಚಿತ್ರ ಇಲ್ಲಿ ಅದು. ಸೊ ಲಾಸ್ಟ್ ಸಪ್ಪರ್ ಜಾಗಕ್ಕೆ ಹೋಗ್ತೀವಿ, ಅಲ್ಲಿ ತೋರಿಸ್ತೀನಿ ಹೆಂಗೆ ಆ ಒಂದು ಲಾಸ್ಟ್ ಪ್ರಾಸೆಸ್ ನಡೀತು ಅಂತ. ಅದ್ರ ಮುಂಚೆ ಇದೊಂದು ಚಿಕ್ಕದಾಗಿ ನನಗೆ ಗೊತ್ತಿರುವಂತಹ ಇತಿಹಾಸದ ಥಾಟ್ ಪ್ರಾಸೆಸ್ನ ಹೇಳಿದೆ. ಐ ಹೋಪ್ ಯು ಲೈಕ್ ಇಟ್. ಬನ್ನಿ ಮುಂದೆ ಹೋಗೋಣ. ಎಲ್ಲ ಆಲಿವ್ ತಿಂತೀವಲ್ಲ, ಆಲಿವ್ ಆಯಿಲ್, ಆಲಿವ್ ತಿಂತೀವಲ್ಲ ಈ ಸ್ಯಾಲಾಡ್ಸಲ್ಲಾಗಲಿ, ಪಿಜ್ಜಾಗಳಲ್ಲಿ, ಅದರ ಮರ ಇದು. ಸೊ ನೋಡೋದಕ್ಕೂ ಆಲಿವ್ ಮರಗಳು ಬಹಳ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ದೊಡ್ಡದ ಆಲಿವ್ ಮರ, ಇದು ಚಿಕ್ಕದಾದ ಆಲಿವ್ ಮರಗಳು, ಇದು ಅಷ್ಟೇ. ಸೊ ಇದರಲ್ಲಿ ಸೀಸನಲ್ಲಿ ನೀವು ನೋಡ್ಬೋದು ಆಲಿವ್ ಪ್ಲಕ್ಕಿಂಗು ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಅದಾದಮೇಲೆ ಇದರಲ್ಲಿ ಎಣ್ಣೆ ತೆಗಿತಾರೆ ಗಾಣದಿಂದ, ನಮ್ಮಲ್ಲಿ ಹೆಂಗೆ ಕೊಬ್ಬರಿ ಎಣ್ಣೆ ತೆಗಿತೀವಿ ಅದೇ ಥರ ಇಲ್ಲಿ ಆಲಿವ್ ಆಯಿಲ್ ತೆಗಿತಾರೆ. ಈಗ ನಾವು ಎಂಟ್ರ್ ಆಗ್ತಿದ್ದೀವಿ ಚರ್ಚ್ ಆಫ್ ಜಿಯಾನ್. ಜೀಸಸ್ ಕ್ರೈಸ್ಟ್ ಕೊನೆಯ ಊಟ ಮಾಡಿದಂತಹ ಜಾಗ. ಈ ಒಂದು ಚರ್ಚ್ನಲ್ಲಿ ವರ್ಜಿನ್ ಮೇರಿ ಅಂದರೆ ಜೀಸಸ್ ಕ್ರೈಸ್ಟ್ನ ಅಮ್ಮ ತೀರ್ಕೊಂಡಂತಹ ಜಾಗ. ಆ ಜಾಗದಲ್ಲಿ ಚರ್ಚ್ ಕಟ್ಟಿದ್ದಾರೆ ಇವತ್ತು.
ಆ